ನೀವಿಬ್ರು ಇಷ್ಟೊತ್ತು ಅತ್ತೆ ನೋಡ್ಕೊಂಡಿದ್ದೀರಾ ಸಾಕು. ಇನ್ಮೇಲೆ ನಾನು ನೋಡ್ಕೋತೀನಿ, ನೀವು ಹೋಗಿ. ಏನು ಬೇಕಿಲ್ಲ, ನನ್ನಮ್ಮನ ನಾನೇ ನೋಡ್ಕೋತೇನೆ. ಇವ್ರು ನನಗೂ ಅತ್ತೆ ಮಾವ ಇವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನಗೂ ಕೊಟ್ಟಿದ್ದಾರೆ. ನಾನು ನೋಡ್ಕೋತೀನಿ. ಏಯ್, ಮೊದ್ಲು AC ಆನ್ ಮಾಡು. ನಾನು ಮಾಡಲ್ಲ. ನೋಡಿ, AC ಇಲ್ಲದೆ ನಿಮ್ಗೆ ಇರೋದಕ್ಕಾಗಲ್ಲ. ನೀವು ಹೋಗಿ ನಿಮ್ ರೂಮಲ್ಲಿ AC ಹಾಕೊಂಡು ಕೂತ್ಕೊಳ್ಳಿ. ನಾನಂತೂ ಇಲ್ಲ ಆನ್ ಮಾಡೋದೇ ಇಲ್ಲ. ನಮ್ಮ ಅತ್ತೆಗೆ ಪಾಪ ಹುಷಾರಿಲ್ಲ. ನೀವು ಹೋಗಿ, ನನಗೆ AC ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಇರ್ತೀನಿ. ಯಾಕೆ ನನ್ ಪ್ರಾಣ ಹಿಂಡ್ತಾ ಇದ್ಯಾ? ಹೋಗೆ ಇಲ್ಲಿಂದ. ಅದೇ ಟ್ಯಾಬ್ಲೆಟ್ ಹೋಗುತ್ತೆ. ಇದು ಯಾಕೆ ನಾನು ತಿನ್ಬೇಕು? ಯಾಕೆ ನಾನು ಇದನ್ನ ತಿನ್ಬೇಕು? ಅದೇ ನಿಮ್ಗೆ ಹುಷಾರಿಲ್ವಲ್ಲ? ನಾನು ಆರಾಮಾಗಿ ಇದ್ದೀನಿ ಕಣೆ. ನನಗೆ ನಿನ್ ಸೇವೆ ಮಾಡೋದು ಬೇಕಾಗಿಲ್ಲ. ಮತ್ತೆ ಆಗ್ಲೇ ತಲೆ ಸುತ್ತು, ಜ್ವರ. ಇಲ್ಲ, ಸುಳ್ಳು, ಅದೆಲ್ಲ ಸುಳ್ಳು. ನನಗೆ ಯಾವ ಜ್ವರನೂ ಬಂದಿಲ್ಲ, ಯಾವ ತಲೆ ಸುತ್ತು ಬಿದ್ದಿಲ್ಲ. ನಾನ್ ಆಡಿದ್ದು ನಾಟಕ ನಾಟಕ ನಾಟಕ. ನಾಟಕನಾ? ಹೌದು. ಯಾಕತ್ತೆ ನನ್ನ ಹತ್ರ ನಾಟಕ ಆಡಿದ್ರಿ? ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಕಣೆ. ಅಲ್ಲ ಅಂತ ಮಾವ. ಇವಾಗೇನು ನನ್ ಗಂಡಿಗೆ ನನ್ ಬಗ್ಗೆನೇ ಚಾಡಿ ಹೇಳ್ತೀಯಾ? ಓ, ಹೇಳ್ಕೊ ಹೋಗೆ. ಅವ್ರಿಗೆ ನಾನು ಉತ್ತರ ಕೊಟ್ಕೋತೀನಿ, ಆದ್ರೆ ನೀನ್ ಮಾತ್ರ ನನ್ ಕಣ್ ಮುಂದೆ ಬರ್ಬೇಡ. ಮಾತಿಗೆ ಮುಂಚೆ ಬಂದು ಅತ್ತೆ ಅತ್ತೆ ಅಂತ ನನ್ ಹಿಂಸೆ ಕೊಡ್ಬೇಡ. ಹೋಗೆ ಇಲ್ಲಿಂದ. ಆತ. ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಅಲ್ಲ ಅಮ್ಮ, ಈ ಅಕ್ಕ ಅವಳ ಮುಂದೆ ಇದೆಲ್ಲ ನಾಟಕ ಅಂತ ಒಪ್ಕೊಂಡೆ. ಯಾಕೆ ಅಂದ್ರೆ ಹಿಂಸೆ ಆಗ್ತಾ ಇತ್ತು ನನ್ಗೆ. ನೋಡಿ, ಅದ್ ಏನೇ ಆಗ್ಲಿ ಇನ್ನೊಂದ್ಸಲ ನನ್ನ ಹತ್ರ ಬಂದು ಈ ನಾಟಕ ಪಾಠ ಆಡಿ ಅಂತ ಹೇಳ್ಬೇಡಿ. ಆಗಲ್ಲಪ್ಪ, ಆಗಲ್ಲ. ಈ ತರ ಸುಳ್ಳು ಜೀವನ ನನ್ ಕೈಯಲ್ಲಿ ಆಗಲ್ಲ. ಯಾಕೆ ನಗ್ತಿದ್ಯಾ? ಏನ್ ಮಾಡೋದು, ನಿನ್ನ ನೋಡಿದ್ರೆ ನಗು ಬರ್ತಿದೆ ನನ್ಗೆ. ಅಂತೂ ನಮ್ಮಮ್ಮನ ಬಾಯಲ್ಲಿ ತಾನು ಹುಷಾರಾಗಿದ್ದಾಳೆ ಅಂತ ಹೇಳ್ಸೇ ಬಿಟ್ಟಿಯಲ್ಲ, ಅದಕ್ಕೆ ನೈ ನಗು. ಈ ಆರಾಧನ ಏನ್ ಹೇಳ್ತಾಳೋ ಅದನ್ನ ಮಾಡೇ ಮಾಡ್ತಾಳೆ, ಗೊತ್ತಾಯ್ತಾ? ಸತ್ಯನ ಆಚೆಗೆ ತರೋದು ನನ್ಗೇನ್ ಕಷ್ಟದ ಕೆಲ್ಸ ಅಲ್ಲ ಅಮ್ಮ. ಪಾಪ ನಮ್ಮತ್ತೆ ಎಷ್ಟು ಅಮಾಯಕರು, ಯಾರು ಏನೇ ಹೇಳಿದ್ರು ನಂಬ್ತಾರೆ. ಅಂಥವ್ರ ಹತ್ರನೇ ನಾಟಕ ಆಡಿಸ್ಬಿಟ್ಟ ಅಲ್ಲ ನೀನು. ನೋಡು, ಸಮಸ್ಯೆ ಇರೋದು ನನ್ನ ನಿನ್ನ ಮಧ್ಯೆ. ಇದ್ರಲ್ಲಿ ಅತ್ತೆನ ದಾಳವಾಗಿ ಬಳಸ್ಕೋಬೇಡ. ಇದನ್ನ ವಾರ್ನಿಂಗ್ ಅಂತ ಬೇಕಾದ್ರೂ ತಿಳ್ಕೊಂಕೊ. ಇನ್ನೊಂದ್ಸಲಿ ಏನಾದ್ರೂ ಈ ತರ ಅತ್ತೆಗೆ ಹಿಂಸೆ ಕೊಟ್ಟು ನಾಟಕ ಮಾಡಿಸ್ದೆ, ನೀನು ನನ್ನ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಇಷ್ಟಕ್ಕೆ ಗೆದ್ದೆ ಅಂತ ಬೀಗ್ಬೇಡ. ಏನೇ ಆದ್ರೂ ಇವತ್ತು ಸೋತಿದ್ದು ನೀನೆ. ನೋಡು, ಸೋಲು ಗೆಲುವಿನ ಅನೌನ್ಸ್ಮೆಂಟ್ ಎಲ್ಲ ಈಗಲೇ ಮಾಡೋದಕ್ಕೆ ಹೋಗ್ಬೇಡ. ಯುದ್ಧ ಇನ್ನೂ ಮುಗ್ದಿಲ್ಲ. ಇವತ್ತು ನೀನ್ ಅತ್ತೆ ಕೈಯಲ್ಲಿ ಹೇಳ್ಸಿರೋ ಸುಳ್ಳನ್ನ ಹೇಗೆ ಆಚೆ ತನ್ನೋ, ಒಂದಲ್ಲ ಒಂದಿನ ನಿನ್ ನಿಜವಾದ ಮುಖನೂ ಆಚೆ ತರ್ತೀನಿ. ನೀನ್ ಕಟ್ಟಿದ್ಯಲ್ಲ ಈ ಸುಳ್ಳಿನ ಕೋಟೆ, ಅದನ್ನ ಒಡೆದು ಹಾಕ್ತೀನಿ. ಮನೇಲಿ ಏನ್ ವಿಶೇಷ ಇವತ್ತು? ಅತ್ತೆ ಏನೋ ಅಲಂಕಾರ ಮಾಡಿಸ್ತಿದಾರಲ್ಲ, ನನ್ಗೆ ಯಾರು ಏನು ಹೇಳಲೇ ಇಲ್ಲ. ನಾನು ಅತ್ತೆಗೆ ಹೆಲ್ಪ್ ಮಾಡ್ಲಾ ಅಥವಾ ಅವ್ರಿಗೆ ಕೋಪ ಬರುತ್ತಾ? ಅಂಕಲ್, ಏನು ಮನೇಲಿ ಏನ್ ವಿಶೇಷ ಇವತ್ತು? ಏನು ಪೂಜೆ ನಡೀತಾ ಇದೆ? ಓ, ನಿನಗೆ ಗೊತ್ತಿಲ್ವಾ?
ಪಾಪ ನಿನಗೆ ಹೇಗೆ ಗೊತ್ತಾಗುತ್ತೆ? ನಿನ್ನ ಇಲ್ಲಿ ಯಾರು ಈ ಮನೆಯವರು ಅಂತ ಅನ್ಕೊಂಡೇ ಇಲ್ವಲ್ಲ. ಅಲ್ಲ, ಈ ಥರ ದಿಢೀರ್ ಅಂತ ಅಲಂಕಾರ ಮಾಡ್ತಿದಾರಲ್ಲ, ನನಗೆ ಯಾರು ಏನು ಹೇಳಲೇ ಇಲ್ಲ. ಏನು ಪೂಜೆ ಅಂತ ಹೇಳಿ ಅಂಕಲ್. ಏನೋ ಒಂದು ಪೂಜೆ, ನಿಂಗವೆಲ್ಲ ಯಾಕೆ? ನಿನ್ನನ್ನ ಹೇಳಿ ಕೇಳಿ ಪೂಜೆನ ಇಟ್ಕೋಬೇಕಾ? ನೋಡು, ನಿನ್ನ ಕೆಲಸ ಏನಿದ್ರು ಬಂದವ್ರಿಗೆಲ್ಲ ಜ್ಯೂಸ್ ಕೊಡೋದು, ಸಿಂಕಲ್ ಪಾತ್ರೆಗಳು ಬಿದ್ದಿರುತ್ತಲ್ಲ ಅದನ್ನೆಲ್ಲ ತೊಳೆಯೋದು, ಅಷ್ಟೇ ನಿನ್ನ ಕೆಲಸ. ನೀನು ಅಷ್ಟಕ್ಕೆ ಲಾಯಕ್ಕು. ಬೋನಸ್ಸು ಅಂತ ಪೂಜೆ ಜೋರಾಗಿ ನಡೆಯುತ್ತೆ, ನೀನು ಅದನ್ನ ನೋಡಿ ಕಣ್ ತುಂಬ್ಕೋ. ಯಾಕೆಂದ್ರೆ ನಿಮ್ಮನೆ ಕಡೆ ಎಲ್ಲ ಈ ತರ ಪೂಜೆ ಎಲ್ಲ ಎಲ್ಲಿ ನೋಡಿರ್ತೀಯ ಪಾಪ ನೀನು. ನೋಡಿ ಅಂಕಲ್, ಈ ವ್ಯಂಗ್ಯ ಎಲ್ಲ ಬೇಡ. ನಾನು ಕೇಳಿದ್ದಕ್ಕಷ್ಟೇ ಉತ್ತರ ಕೊಟ್ರೆ ಸಾಕು. ಏಯ್, ನಿನಗೆ ಯಾಕೆ ನಾನು ಉತ್ತರ ಕೊಡಬೇಕು? ಇಷ್ಟಕ್ಕೂ ನೀನ್ ಯಾರು ನನಗೆ? ನಮ್ಮ ಸುಶಾಂತ್ಗೆ ಅದೇನು ಮಂಕ್ ಬಿದ್ದಿತ್ತು, ನನ್ನ ಮಗಳನ್ನ ಬಿಟ್ಟು ನೀನನ್ನು ಕಟ್ಕೊಂಡ. ನೀನು ತಾಳಿ ಕಟ್ಟಕ್ಕೂ ಮುಂಚೆ ನೀನು ಎಂಥ ಮನೆಗೆ ಸೇರಿದವಳು, ಈ ಮನೆಗೆ ತಕ್ಕವಳ ಅಲ್ವಾ ಅಂತ ಅವ್ನು ನೋಡ್ಲೇ ಇಲ್ಲ. ನಿಮ್ಮಪ್ಪ ಕಳ್ಳ, ಇನ್ನು ನಿಮ್ಮಮ್ಮ ಇನ್ ಹೆಂಗೋ. ಪುಣ್ಯ ನಮ್ಮ ಸುಶಾಂತ್ಗೆ ಅಣ್ಣನ ತಮ್ಮನೂ ಇಲ್ಲ. ಇದ್ದಿದ್ರೆ ನಿನ್ ತಂಗಿ ಅವನನ್ನ ಕ್ಯಾಚ್ ಹಾಕೊಂಡು ಈ ಮನೆಗೆ ಒಕ್ಕಿಸ್ಕೊಳ್ಳೋಳು. ಶ್ರೀಮಂತರ ಮನೆ ಅಂದ್ರೆ ಯಾರು ಬಿಡ್ತಾರೆ? ಅದಕ್ಕೆನಾ ನೀವು ನಿಮ್ಮ ಮಗಳನ್ನ ರಾಜು ಕೊಟ್ಟು ಮದುವೆ ಮಾಡಬೇಕು ಅನ್ಕೊಂಡಿದ್ದು? ಅದಕ್ಕೆ ಅಂದ್ರೆ ಈಗ ತಾನೇ ಹೇಳಿದ್ರಲ್ಲ, ಶ್ರೀಮಂತರ ಮನೆ ಅಂದ್ರೆ ಯಾರು ತಾನೇ ಬಿಡ್ತಾರೆ ಅಂತ. ಶ್ರೀಮಂತರ ಮನೆಗೆ ಮಗಳು ಸೊಸೆಯಾಗೋದ್ರೆ ಆರಾಮಾಗಿರ್ಬೋದಲ್ಲ ಅಂತ ರಾಜ್ಗೂ ನಿಮ್ಮ ಮಗಳಿಗೂ ಮದುವೆ ಮಾಡೋ ಪ್ಲಾನ್ ಹಾಕ್ಸ್ಕೊಂಡಿದ್ರಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇದೇ ಮಾತು ನಿಮ್ಗೂ ಅನ್ವಯಿಸುತ್ತೆ ಅಂಕಲ್. ರಾಜ್ ನನ್ ಕುತ್ತಿಗೆಗೆ ತಾಳಿ ಕಟ್ಟೋ ತನಕನೂ ಅವರು ಈ ಮನೆಯವರು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಹಾಗಿರುವಾಗ ನಾನ್ ಹೇಗೆ ನೀವ್ ಹೇಳ್ದಾಗ ಯೋಚಿಸ್ಲಿ? ನಾನು ರಾಜ್ನ ಮದುವೆ ಆಗಿ ಈ ಮನೆಗೆ ಬರೋದು ನನ್ನ ಹಣೆಲ್ ಬರ್ದಿತ್ತು, ಬಂದಿದ್ದೀನಿ. ಹಾಗೇನೆ ಈಗ ನಾನು ಈ ಮನೆ ಸೊಸೆ ಅನ್ನೋದು ನನ್ನ ಐಡೆಂಟಿಟಿ. ಮಾತು ಚೆನ್ನಾಗೇ ಆಡ್ತೀಯ. ಇದನ್ನ ಬಿಟ್ಟು ನಿನ್ ಕೈಲಿ ಇನ್ನೇನ್ ಕಿಸಕ್ಕಾಗುತ್ತೆ? ನಿಮ್ಗೇನ್ ಬರುತ್ತೆ? ನೀವೇನ್ ಕೆಲಸ ಮಾಡ್ತೀರಾ ಅಂಕಲ್? ನಿಮ್ಮನ್ನ ಕೇಳ್ತಿರೋದು ನಿಮ್ ಕೆಲ್ಸ ಏನು ಅಂತ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಆದ್ರೆ ನೀವು ಏನೂ ಕೆಲಸ ಮಾಡದೆ ಈ ಮನೇಲೇ ಇದ್ದೀರಾ. ಯಾಕೆ? ಇಲ್ಲಿ ಕೈಗೊಬ್ರು ಕಾಲ್ಗೊಬ್ರು ಆಳಿರ್ತಾರೆ, ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಇರ್ಬೋದು ಅಂತನಾ? ಎಷ್ಟೇ ಆದ್ರೂ ಶ್ರೀಮಂತರ ಮನೆ ಅಲ್ವಾ? ಅದಕ್ಕೆನಾ? ಸಾಧ್ಯ ಆದ್ರೆ ಏನಾದ್ರೂ ಕೆಲಸ ಮಾಡಿ ಅಂಕಲ್, ಆಮೇಲೆ ನನಗೆ ಹೇಳಿ. ಆರಾಧನಾ ಈ ಮನೆ ಸೊಸೆ ಅನ್ನೋದನ್ನ ಮರಿಬೇಡ. ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಮರ್ಯಾದೆನ ಕೊಟ್ಟು ಆಮೇಲೆ ತಗೊಳ್ಳೋದನ್ನ ಕಲಿಬೇಕು. ನೀವ್ ನನ್ನನ್ನ ಈ ತರ ಮೂರನೇವ್ರ ಮುಂದೆ ಬಿಟ್ಕೊಡ್ಬಾರ್ದಾಗಿತ್ತು ಮಾವ. ಮಾವ, ಗಣಪತಿ ಹೀಗೆಲ್ಲ ಮಾತಾಡ್ದ ಅಂತ ನೀನ್ ಬೇಜಾರು ಮಾಡ್ಕೋಬೇಡ ಮಗಳೇ. ತನ್ನ ಮಗಳು ಮದುವೆ ಆಗ್ಬೇಕಿದ್ದ ಹುಡುಗನ್ನ ನೀನ್ ಮದುವೆ ಆದ್ಯಲ್ಲ, ಆ ನೋವು ಬೇಸರ ಅವನಲ್ಲಿ ತುಂಬಿಕೊಂಡಿದೆ. ಆ ನೋವಿಂದ ಬಂದ ಮಾತುಗಳೇ ಇವೆಲ್ಲ. ಅದರಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಮ್ಮ. ಅಯ್ಯೋ ಮಾವ, ನೀವೇ ಕ್ಷಮೆ ಕೇಳ್ತೀರಾ? ನನಗೇನು ಬೇಜಾರಿಲ್ಲ, ಅವರು ನಮ್ಮವರೇ ತಾನೆ. ನಿನಗಿವತ್ತು ನಮ್ಮ ಮನೇಲಿ ಹಬ್ಬ ಇದೆ ಅನ್ನೋದು ಗೊತ್ತಿಲ್ವಮ್ಮ? ಇಲ್ಲ ಮಾವ. ಸಾವಿತ್ರಿ ಹೇಳಿಲ್ವಾ? ಇವತ್ತು ಶ್ರೀರಾಮನವಮಿ. ಪ್ರತಿ ವರ್ಷನೂ ಸಾವಿತ್ರಿ ಈ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾಳೆ. ಇವತ್ತು ಸ್ವಲ್ಪ ಡಲ್ ಆಗಿದ್ದಾಳೆ, ಯಾಕೆಂದ್ರೆ ಮಗ ಮನೇಲಿ ಇಲ್ವಲ್ಲ. ಸುಶಾಂತ್ ಇಲ್ದೇ ಇದ್ರೆ ಏನಂತೆ, ಅವನ ಅರ್ಧಾಂಗಿ ನೀನಿದ್ಯಲ್ಲಮ್ಮ. ಅದೇ ನಮ್ಮೆಲ್ರಿಗೂ ತುಂಬಾ ಸಂತೋಷ. ಹೋಗು, ಅತ್ತೆ ಜೊತೆ ಸೇರ್ಕೊಂಡು ಆ ಕೆಲಸ ಕಾರ್ಯಗಳೆಲ್ಲ ಮಾಡಿ ಹೋಗು. ಮಾವ, ಅದು ನಾನು ಮುಜುಗರ ಪಟ್ಕೋಬೇಡಮ್ಮ,
ಸಾವಿತ್ರಿ ನಿನ್ಗೆ ಏನು ಹೇಳಲ್ಲ, ಹೋಗಮ್ಮ. ಸಾವಿತ್ರಿ ಬಾ ಇಲ್ಲಿ. ಆ ಮಗಳೇ, ನೀನು ಹೋಗ್ಬಿಟ್ಟು ಒಳ್ಳೆ ಸೀರೆ ಉಟ್ಕೊಂಡು ಮೈ ತುಂಬಾ ಒಡವೆಗಳು ಹಾಕೊಂಡು ಧರ್ಮೇಂದ್ರ ಪ್ರಧಾನ್ ಸೊಸೆಯಾಗಿ ಬಾ. ಯಾಕೆ ಗೊತ್ತೇನು, ಇವತ್ತು ನಿಮ್ಮ ಅತ್ತೆ ಫ್ರೆಂಡ್ಸು, ಅಮ್ಮು ಫ್ರೆಂಡ್ಸು ಎಲ್ಲ ಬರ್ತಿದ್ದಾರೆ. ಅವ್ರಿಗೆಲ್ಲ ನಾನು ನಿನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ. ಹೋಗಮ್ಮ. ಅಪ್ಪ, ಬರೀ ಫ್ರೆಂಡ್ಸ್ ಮಾತ್ರ ಅಲ್ಲ, ಇವತ್ ನಮ್ಮ ಮನೆಗೆ ಒಬ್ರು ಗೆಸ್ ಮಾಡಿ ಅಪ್ಪ. ಓ, ಅವಳ ಕೈಯಲ್ಲಿ ಗಿಣಿ ಇಟ್ಕೊಂಡು ಶ್ರೀರಾಮನ್ ಜಪ ಮಾಡ್ತಿರ್ತಾಳಲ್ಲ ಅವಳ? ಓ, ಅವಳಾ? ಅಮ್ಮು, ಹೇಳೇ ಇಲ್ವಲ್ಲ ನೀ ನನ್ಗೆ? ಆ ಹುಡುಗಿ ನಮ್ಮನೆಗೆ ಬರ್ದೆ ಎಷ್ಟು ದಿನಗಳಾಗೋಯ್ತು ಅಮ್ಮು. ಈ ಹಬ್ಬಕ್ಕೆ ಅವಳು ನಮ್ಮ ಮನೆ ಒಳಗಡೆ ಬರ್ತಾ ಇರೋದು ನಿಜವಾಗ್ಲೂ ತುಂಬಾ ಖುಷಿ ವಿಚಾರ. ಆರಾಧನಾ, ನಮ್ ಸುಶಾಂತ್ ಇದಾನಲ್ಲ, ಅವನ್ಗೆ ಆ ಹುಡುಗಿ ತುಂಬಾ ಅಂದ್ರೆ ತುಂಬಾ ಕ್ಲೋಸ್. ಖುಷಿ ಆಗ್ತಿಲ್ವಾ? ಖುಷಿ ಏನೋ ಆಗ್ತಾ ಇದೆ, ಆದ್ರೆ ಕೆಲವರು ಖುಷಿಯಾಗಿರಕ್ ಬಿಡ್ಬೇಕಲ್ಲ. ಎಷ್ಟೋ ಜನ ಬರ್ತಾರೆ, ಆದ್ರೆ ಕೆಲವರಿಗೆ ಯಾರ ಮುಂದೆ ಹೇಗಿರ್ಬೇಕು ಅನ್ನೋದು ಗೊತ್ತಾಗಲ್ವಲ್ಲ, ಅದಕ್ಕೆ ಭಯ. ಸಾವಿತ್ರಿ, ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ಅನ್ನೋದು ಆರಾಧನೆಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ನಿಂಗೆ ಚಿಂತೆ ಬೇಡ. ಯಾರಿಗೋಸ್ಕರನೂ ಮುಖವಾಡ ಹಾಕೊಂಡು ನಾಟಕ ಆಡಬೇಕಾದ ಅವಶ್ಯಕತೆ ಇಲ್ಲ. ನನಗದು ಇಷ್ಟನೂ ಇಲ್ಲ. ಆರಾಧನಾ, ನೀನು ನೀನಾಗೇ ಇರು. ಇನ್ನೊಬ್ಬರನ್ನ ಮೆಚ್ಚೋದಕ್ಕೋಸ್ಕರ ನೀನು ಬದಲಾಗಬೇಕಾದ ಅವಶ್ಯಕತೆ ಇಲ್ಲ. ಸರಿ, ನನಗೆ ತುಂಬಾ ಕೆಲಸ ಇದೆ. ಸಾವಿತ್ರಿ, ಈ ಸಲ ಪಾನಕ ಕೋಸಂಬರಿ ಮಾಡೋ ಜವಾಬ್ದಾರಿ ನಾನು ತಗೋತೀನಿ, ಆಯ್ತಾ? ನೀವಾ? ಅಲ್ಲ ರೀ, ನಾನಿವಾಗ ಈ ಕೆಲಸ ಎಲ್ಲ ನೀವ್ ಯಾಕೆ ಮಾಡ್ಬೇಕು? ಒಳ್ಳೆ ಕಥೆ ಆಯ್ತಲ್ಲ. ಗಂಡಸರು ಮಾಡೋದೇನು ಕುಡಿಯಲ್ಲ ಅಂತಾರೆ ಯಾರಾದ್ರು? ನೀನು ಹೋಗಿ ಪೂಜೆ ಪುನಸ್ಕಾರ ಏನಿದೆ ಅದನ್ನ ನೋಡ್ಕೊ ಹೋಗು. ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತೀನಿ, ಹೋಗು. ಅಪ್ಪ, ಎಷ್ಟೊಂದ್ ಜನ ಬರ್ತಾರೆ, ನೀವ್ ಒಬ್ರೇ ಎಷ್ಟು ಜನಕ್ಕಂತ ಪಾನಕ ಮಾಡ್ತೀರಾ? ಧರ್ಮನ ಒಬ್ಬಂಟಿಯಾಗಿರಕ್ ನಾನೆಲ್ಲಿ ಬಿಡ್ತೀನಿ? ಬಂದ್ಯಾ? ನೀನೆಲ್ಲ ಸೌತೆಕಾಯಿ ಎಲ್ಲ ಹೆಚ್ಚಿಬಿಟ್ಟು ಬೇಳೆ ನೆನೆ ಹಾಕ್ಬಿಡು. ನಾ ಚೆನ್ನಾಗಿ ಬೆಲ್ಲ ಕುಟ್ಬಿಟ್ಟು ಅದಕ್ಕೆ ಹದವಾಗಿ ನೀರು ಹಾಕಿ ನಿಂಬೆ ಹಣ್ಣು ಹಾಕಿ ಚೆನ್ನಾಗಿ ಪಾನಕ ಮಾಡ್ಬಿಡ್ತೀನಿ. ಕೊಡೋಣ, ಫಸ್ಟ್ ಇವ್ರಿಗೆ ಕೊಡೋಣ, ಫಸ್ಟ್ ಕುಡಿಲಿ. ಏನ್ ತಿಳ್ಕೊಂಡಿದ್ಯಾ ಸಾವಿತ್ರಿ ನೀನು? ಮದುವೆ ಆದ ಹೊಸದಲ್ಲಿ ನೀನು ಅಡುಗೆ ಮಾಡ್ಕೊಡ್ಲಿಲ್ಲ ನಾನು, ಅಲ್ವೇನಾ? ಹೆಂಗಿಸರಲ್ಲ, ಆರಾಮಾಗಿರಿ. ಪಾನಕ ಕೋಸಂಬರಿ ವ್ಯವಸ್ಥೆ ನಾವಿಬ್ರು ನೋಡ್ಕೊತೀವಿ. ನೋಡ್ಕೊ. ನೀನು ಹೋಗಮ್ಮ, ರೆಡಿ ಆಗ್ಬಿಟ್ಟು ಹೋಗು. ಬರ ಹೋಗೋಣ, ಬಾ, ಕಮ ಕಮ ಕಮ, ಬಾ 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 ಬಾ. ಅಯ್ಯೋ ಅಮ್ಮ, ಇನ್ನು ಇಲ್ಲೇನ್ ಮಾಡೋದು, ಬಾ ಹೋಗೋಣ. ಮಾವ, ಪಾನಕ ರೆಡಿನಾ? ಪಾನಕ ಎಲ್ಲ ರೆಡಿ ಮಗಳೇ, ತಗೋ ಕುಡಿದ್ ನೋಡು. ಹೇಗೆ? ಸಖತ್ತಾಗಿದೆ. ಮೂರ್ತಿ, ನಿನಗೆ ನೆನಪಿದ್ಯಾ? ಇದೇ ತರ ರಾಮನವಮಿಯಲ್ಲಿ ಒಂದ್ಸಲ ನಾವು ರಾಮರಸ ಮಾಡಿ ಶಿವು ಹತ್ರ ಇಬ್ರು ಬಯಸ್ಕೊಂಡ್ವಿ. ಮರೆಯಕ್ಕಾಗತ್ತ ಧರ್ಮ? ಏನೇ ಹೇಳು ಮೂರ್ತಿ, ಆ ದಿನಗಳೇ ಚಂದ ಕಣ. ಮೂರ್ತಿ ಅಂಕಲ್, ಮಾವ ದಿನಕ್ಕೆ 10 ಸರಿ ಆದ್ರೂ ಅಪ್ಪನ ಹೆಸರು ಹೇಳ್ತಾನೆ ಇರ್ತಾರಲ್ವಾ? ಹ್ಞೂ ಪುಟ್ಟಮ್ಮ. ಆ ಮಗಳೇ, ನೀವ್ ಹೋಗಿ ಎಲ್ರು ಬಂದ್ರ ಅಂತ ನೋಡು. ಇನ್ 10 ನಿಮಿಷದಲ್ಲಿ ನಾವೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ತಂದ್ಬಿಡ್ತೀವಿ. ಸರಿ ಮಾವ. ಸೌತೆಕಾಯಿ ಹೆಚ್ಚು ಮೊದಲು ಸಿಕ್ಕರೆ ತೆಗಿಯಪ್ಪ.
ಆರಾಧನ ಅಂದ್ರೆ ನೀನೇನಮ್ಮ? ಹೌದು ಆಂಟಿ. ತುಂಬಾ ಮುದ್ದಾಗಿದ್ಯಾ. ನಮಸ್ತೆ ಮಾ, ಚೆನ್ನಾಗಿದ್ದೀರಾ? ಸಾವಿತ್ರಿ, ಪರವಾಗಿಲ್ಲ ಕಣೆ, ನಿಮ್ ಸೊಸೆ ಒಳ್ಳೆ ಸಂಸ್ಕಾರವಂತೆ. ಏನಮ್ಮ ನಿಮ್ ಮಗನ್ಗೆ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಬಿಟ್ಟಿದ್ದೀರಾ? ಸಾವಿತ್ರಿ, ನಿನ್ ಮಗ ಸುಶಾಂತ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡಿದ್ರು ತುಂಬಾ ಮುದ್ದಾದ ಹುಡುಗಿನ ಮದ್ವೆ ಆಗಿದ್ದಾನೆ ಕಣೆ. ನೀವೇ ಹುಡುಕಿದ್ರು ಇಂಥ ಮುದ್ದಾದ ಹುಡುಗಿ ಸಿಗ್ತಾ ಇರಲಿಲ್ಲ. ಬನ್ನಿ, ಪೂಜೆಗೆ ಲೇಟ್ ಆಗ್ತದೆ, ಕುತ್ಕೊಳ್ಳಿ. ಮಾವ, ಏನಾಯ್ತು? ಯಾಕೆ ಹೇಗಿದ್ದೀರಾ? ನನ್ನ ಕಷ್ಟ ಯಾರಿಗೆ ಅಂತ ಹೇಳಿ ಅಮ್ಮ. ಕಾಂಚನೂ ನನ್ನ ಮಾತು ಕೇಳಲ್ಲ. ನೀನಾದ್ರೂ ನನ್ನ ಬಂದು ವಿಚಾರಿಸ್ಕೊಂಡಿಲ್ಲ. ಇವತ್ತು ಆ ಆರಾಧನಾ ನನ್ಗೆ ಎಷ್ಟು ಮಾತಾಡ್ಬಿಟ್ಲು ಗೊತ್ತೇನಮ್ಮ. ಪಾವನು ಅವಳಿಗೆ ಸಪೋರ್ಟ್. ನನಗೆ ತುಂಬಾ ಅವಮಾನ ಆಯ್ತು. ಓ, ಅಷ್ಟೊಂದು ಹೆಚ್ಕೊಂಡ್ಬಿಟ್ಲ ಅವಳು? ಈಗಲೂ ಅಷ್ಟೇ, ಮಾವ ಜ್ಯೂಸ್ ರೆಡಿನಾ ಅಂತ ಕೇಳೋದೇನು, ಬಂದವ್ರ ಮುಂದೆ ನಗ್ನಗ್ತಾ ಮಾತಾಡೋದೇನು. ತುಂಬಾ ಮೆರಿತಿದ್ದಾಳೆ. ಏನಾದ್ರು ಮಾಡ್ಬೇಕು ಮಾವ ಅವಳಿಗೆ. ಏನ್ ಮಾಡೋದಮ್ಮ? ಬಂದವ್ರ ಎದುರುಗಡೆ ಮಾನ ಮರ್ಯಾದೆ ಹೋಗ್ಬೇಕು, ಹಾಗೇನಾದ್ರೂ ಮಾಡ್ಬೇಕು. ಅಮ್ಮ, ಒಂದು ಐಡಿಯಾ. ಏನ್ ಮಾವ? ವಾವ್, ಸೂಪರ್ ಆಗಿದೆ. ಈ ಪ್ಲಾನ್ ಫ್ಲಾಪ್ ಆಗಲ್ಲ ಅಲ್ವಾ? ನಮ್ಮ ಪ್ಲಾನ್ನ ಯಾರು ಫ್ಲಾಪ್ ಮಾಡ್ತಾರಮ್ಮ? ಮಾವ, ಈ ಪ್ಲಾನ್ನ ನೀವೇ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ನಾನೇನು ಮಾಡೋಕ್ಕಾಗಲ್ಲ, ಆದರೆ ನಿಮ್ಮ ಹಿಂದೆ ನಾನಿರ್ತೀನಿ, ಸರಿನಾ? ಓಕೆನಮ್ಮ, ನಾನೆಲ್ಲ ನೋಡ್ಕೋತೀನಿ. ಅಮ್ಮು, ಅವಳು ಬಂದ್ಲು ಕಣೆ. ಏಯ್, ಏನಿಲ್ಲ ನಿಂತ್ಕೊಂಡು ಹಿ 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 ಅಂತ ದಸರಾ ಬೊಂಬೆ ತರ ಇದೆಯಾ? ಹೋಗು ಒಳಗಡೆ. ಒಳಗಡೆ ಹೋಗು ಅಂದೆ. ದೇವ್ರು ನೀನು ಚೆನ್ನಾಗಿಟ್ಟಿಲ್ಲಮ್ಮ. ಒಳ್ಳೇದಾಗ್ಲಮ್ಮ. ಅಲ್ಲ ಮಹತಿ, ಒಬ್ಳೆ ಬಂದಿದ್ಯಾ? ಶಿವರಾಮನ್ ಕರ್ಕೊಂಡ್ ಬರಕ್ ಆಗಿರ್ಲಿಲ್ವೇನೆ? ಮಹತಿ, ಅತ್ತೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಮಹತಿ, ಯಾರನ್ನು ಹುಡುಕ್ತಿದ್ಯಾ? ಅಮ್ಮು, ಸುಶಾಂತ್ ಎಲ್ಲಿ? ಸುಶಾಂತ್ ಚೆನ್ನೈಗೆ ಒಂದು ಕಾನ್ಫರೆನ್ಸ್ಗೆ ಹೋಗಿದ್ದಾನಮ್ಮ. ಅಯ್ಯೋ ಆಂಟಿ, ಹಾಗಾದ್ರೆ ಹಬ್ಬಕ್ಕೆ ಸುಶಾಂತ್ ಇರಲ್ವಾ? ಮಾವ, ಇದೇ ಸರಿಯಾದ ಟೈಮು. ಎಲ್ಲರೂ ಮಹತಿನ ಮಾತಾಡಿಸ್ತಿದ್ದಾರೆ. ನೀವು ಹೋಗಿ ನಿಮ್ಮ ಕೆಲಸ ಮುಗಿಸಿ. ಇದೊಳ್ಳೆ ಚೆನ್ನಾಗಿದೆ ಆಂಟಿ. ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿನ ಹೀಗೆ ದೂರ ಮಾಡೋದಾ? ದಟ್ಸ್ ನಾಟ್ ಫೇರ್. ಓ ಕಣಮ್ಮ, ಸುಶಾಂತ್ ಜೊತೆ ಕಾನ್ಫರೆನ್ಸಿಗೆ ನಾನು ಹೊರಟು ನಿಂತಿದ್ದೆ. ಬೇಡ ಅಂದ್ರೆ ಏರ್ಪೋರ್ಟಿಂದ ವಾಪಸ್ ಕರ್ಸ್ಕೊಂಡ್ಬಿಟ್ರು. ಅದೇ ನಾನು ಅಲ್ಲಿದ್ದಿದ್ರೆ ಹಬ್ಬಕ್ಕೆ ಸುಶಾಂತ್ನ ಮನೆಗೆ ಕಳಿಸ್ತಾ ಇದ್ದೆ. ಅವನಿಲ್ದೆ ಹಬ್ಬಕ್ಕೆ ಕಳ್ಳೆನೇ ಇಲ್ಲ ಅಲ್ವಾ ಮಹತಿ? ಆದ್ರೆ ಅವನ ಅರ್ಧಾಂಗಿ ಇದ್ದಾಳಲ್ವಾ?
ಸುಶಾಂತ್ ಹೆಂಡತಿ ಆರಾಧನಾ. am I correct? ಈಗ ಇದನ್ನೆಲ್ಲ ಇಡೀ ಕೊಳಗಕ್ಕೆ ಹಾಕ್ಬಿಡ್ಲಾ? ಬೇಡ 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 ಬೇಡ. ನಮಗ್ ಬೇಕಾಗಿರೋದು ಈ ಪಾನಕನ ಆರಾಧನ ಕುಡಿಬೇಕು ಅಷ್ಟೇ. ಇದನ್ನೇ ಸಪ್ರೇಟ್ ಒಂದು ಜಗ್ಗಿಗೆ ಹಾಕೊಂಡ್ಬೇಡ. ಏನ್ ಮಾಡ್ತಾ ಇದೀಯ ಅಲ್ಲಿ? ಹಾಯ್ ಆರಾಧನಾ, ನಾನು ಮಹತಿ. ಹಾಯ್. ಮಹತಿ, ನನ್ನ ಸೊಸೆನು ನಿನ್ ಥರನೇ ಕಣಮ್ಮ, ತುಂಬಾನೇ ಸ್ವಾಭಿಮಾನಿ. ಹಿಡಿದ ಹಠನ ಬಿಡೋದೇ ಇಲ್ಲ, ಹಾಗೆ ನಿನ್ನಷ್ಟೇ ಒಳ್ಳೆಯವಳು ಕೂಡ. ನಾವೇ ಹುಡುಕಿ ಮದುವೆ ಮಾಡಿದ್ರು ನಮಗಿಂತ ಸೊಸೆ ಸಿಗ್ತಾನೆ ಇರಲಿಲ್ಲ ಅಲ್ವಾ ಸಾವಿತ್ರಿ? ಎಲ್ಲ ನಮ್ಮ ಅದೃಷ್ಟ ಕಣಮ್ಮ. ಹೌದು ಅಂಕಲ್, ಆರಾಧನನ ನೋಡಿದ್ರೇನೆ ಗೊತ್ತಾಗ್ತಿದೆ ತುಂಬಾ ಒಳ್ಳೆಯವಳು ಅಂತ. ನಮ್ ಸುಶಾಂತಂಗೆ ಹೇಳಿ ಮಾಡಿಸಿ ಜೋಡಿ. ಇಂಥ ಹುಡುಗಿ ಮನೆ ಬೆಳಗಕ್ಕೆ ಬಂದಿರೋದು ತುಂಬಾ ಅಂದ್ರೆ ತುಂಬಾ ಸಂತೋಷ. ದೂರದ ಬೆಟ್ಟ ನುಣ್ಣಿಗೆ. ಆಂಟಿ, ನೀವೇನೋ ಹೇಳಿದ್ರಿ. ಅದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತಾರಲ್ಲಮ್ಮ, ಅದನ್ನ ಹೇಳ್ದೆ ಅಷ್ಟೆ. ಹಾಮ, ದೀಪ ನಗ್ತಾ ಬೆಳಗಿದ್ರೆ ಅದೇ ಬೆಳಕು, ಆದ್ರೆ ಅದು ಉರಿಯೋ ಬೆಂಕಿ ಆದ್ರೆ ಎಲ್ಲ ಭಸ್ಮ ಆಗುತ್ತೆ. ದೀಪ ಯಾವುದು ಬೆಂಕಿ ಯಾವುದು ಅನ್ನೋ ವ್ಯತ್ಯಾಸ ಮೇಲ್ನೋಟಕ್ಕೆ ಕಾಣಲ್ವಲ್ಲಮ್ಮ, ಅದನ್ನ ಹೇಳಕ್ ಬಂದೆ ಅಷ್ಟೇ. ಅಯ್ಯೋ ಮಾತಿ, ಬಾಗಿಲಲ್ಲೇ ನಿಂತಿದ್ಯಲ್ಲೇ, ನಡಿ ಒಳಗೆ. ಮೂರ್ತಿ, ಅದು ನಾನು ಮಾತಿ ಬಂದಿದ್ದಾಳಲ್ಲ, ಅವಳಿಗೆ ಸಪ್ರೇಟ್ ಆಗಿ ಜಗ್ಗಲ್ಲಿ ಪಾನಕ ಕೊಡೋಣ ಅಂತ. ತುಂಬಾ ಜನ ಗೆಸ್ಟ್ ಇದ್ದಾರೆ ಪಾಪ, ನೀವು ಅವಾಗಿಂದ ತುಂಬಾ ಕಷ್ಟಪಟ್ಟಿದ್ದೀರಾ. ನನ್ನ ಕಡೆಯಿಂದ ಒಂದು ಸಣ್ಣ ಅಳಿಲು ಸೇವೆ ಅಷ್ಟೇ. ಪಾನಕ ಕೊಡೋದಾ? ಮಹತಿ ಈಗಷ್ಟೇ ಇನ್ನೂ ಬಂದಿದ್ದಾಳೆ, ಇನ್ನು ಬಾಗ್ಲಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ. ಅಷ್ಟು ಬೇಗ ಪಾನಕ ಕೊಡೋ ಆತ್ರನ ನಿನಗೆ? ಪಾಪ ನೀನು ಭಾವ ಸೇರ್ಕೊಂಡು ಅಷ್ಟೊತ್ತಿಂದ ಅಷ್ಟೊಂದು ಕಷ್ಟಪಟ್ಟಿದ್ದೀರಾ. ನಾನು ಸ್ವಲ್ಪ ಸಹಾಯ ಮಾಡ್ತೀನಿ, ಪಾನಕ ನಾನು ಕೊಡ್ತೀನಿ ಬಿಡಿ. ಸಹಾಯ ಎಲ್ಲ ಏನು ಬೇಡ, ನಾವು ನೋಡ್ಕೊತೀವಿ. ಆಂಟಿ, ನಾನು ಸುಶಾಂತ್ ಹತ್ರ ಮಾತಾಡ್ಬೇಕು, ಅವನು ಕಾಲ್ ಮಾಡಿ ಬರ್ತೀನಿ. ಬಾರಾದ್ನ. ನಾನಾ? ಹೌದು, ಮತ್ತೆ ನೀನು ಅವ್ನು ಹೆಂಡತಿ ತಾನೆ, ನಿನ್ನ ಹೆಸರು ಇಟ್ಕೊಂಡು ಅವನು ಚೆನ್ನಾಗಿ ರೇಗಿಸ್ಬೇಕು. ಬಾ. ಸರಿ ಬಿಡಿ, ಹೋಗ್ತೀನಿ. ಅಂದಾಗೆ ಇದು ಈ ಜಗ್ಗೆಲ್ಲ ಇಲ್ಲೇ ಇರಲ್ವಾ? ನಾವೆಲ್ಲ ನೋಡ್ಕೋತೀವಿ, ನೀವು ಹೋಗಿ. ಆರಾಧನಾ, ಇಲ್ಲಿಗೆ ಬಂದು ಸುಮಾರು ವರ್ಷನೇ ಆಗೋಯ್ತು ಗೊತ್ತಾ. ಇನ್ಫ್ಯಾಕ್ಟ್ ನಾನು ಸುಶಾಂತ್ನ ಕೂಡ ಮೀಟ್ ಮಾಡಿಲ್ಲ. ಅದೆಲ್ಲ ಬಿಡು, ನಿಮ್ಮಿಬ್ಬರ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯ್ತು ಅದನ್ನ ಹೇಳು. ಲವ್ ಎಲ್ಲ ಏನೂ ಇಲ್ಲ. ಓ, ಮತ್ತೆ ಮದ್ವೆ ಹಾಗೆ ಆಗೋಯ್ತಾ? ಹೋಗ್ಲಿ ಬಿಡು, ಮದ್ವೆ ಅಂತೂ ಆಯ್ತಲ್ಲ. ಮದ್ವೆ ಸುಮ್ಮನೆ ಆಗಲ್ಲ ಆರಾಧನಾ, ಹಣೆಲಿ ಬರ್ತಿರ್ಬೇಕು. ಬಹುಶಃ ನಿನ್ನ ಹೆಸರು ನಮ್ಮ ಸುಶಾಂತನ ಹಣೆಲಿ ಬರ್ದಿತ್ತು ಅನ್ಸುತ್ತೆ. ಏನು ಬರೀ ನಗ್ತಿದ್ಯಲ್ಲ, ಮಾತಾಡಲ್ವಾ?
ನನಗೇನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಯಾಕೆ, ನಾನು ಹೊಸಬ್ಳು ಅಂತನಾ, ಇಲ್ಲ ಯಾವಾಗಲೂ ನೀನು ಮಾತಾಡೋದೇ ಕಡಿಮೆನಾ, ಅಥವಾ ನಮ್ಮ ಸುಶಾಂತ್ನ ಮಿಸ್ ಮಾಡಿಕೊಂಡು ಡಲ್ ಆಗಿದೆಯಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ. ಮತ್ತು ನಾನು ಏನು ಕೇಳಿದ್ರು ಸರಿಯಾಗಿ ಮಾತಾಡೋದೇ ಇಲ್ಲ ನೀನು. ಸಂಕೋಚ ಜಾಸ್ತಿನಾ? ಹೋಗ್ಲಿ ಬಿಡು, ಸುಶಾಂತ್ ಕಾಲ್ ಮಾಡೋಣ ಬಾ. ಅಬ್ಬಬ್ಬಬ್ಬಬ್ಬ, ಸುಶಾಂತ್ ಕಾಲ್ ಮಾಡ ಅಂದಿದ ತಕ್ಷಣ ಮುಖ ನೋಡು ಹೇಗೆ ಅರಳ್ಬಿಡ್ತು. ಆರಾಧನಾ, ನೀನು ಈ ಮನೆಗೆ ಅಡ್ಜಸ್ಟ್ ಆಗಿದೆಯಾ? ನೀನು ಬಿಡು, ತುಂಬ ಒಳ್ಳೆ ಹುಡುಗಿ, ನೋಡಿದ್ರೇನೆ ಗೊತ್ತಾಗತ್ತೆ ಎಲ್ಲ ವಾತಾವರಣಕ್ಕೂ ಅಡ್ಜಸ್ಟ್ ಆಗ್ತೀಯ ಅಂತ. ಆದರೆ ನಂಗೊಂದು ಡೌಟ್ ಇದೆ, ನೀನು ಈ ಮನೇಲಿ ಖುಷಿಯಾಗಿದೆಯಾ? ಹಾ, ಖುಷಿಯಾಗಿದ್ದೀನಿ. ಹೌದಾ, ಸರಿ, ಹಾಗಿದ್ರೆ ಸುಶಾಂತ್ ಕಾಲ್ ಮಾಡು. ಆರಾಧನಾ, ವಿಡಿಯೋ ಕಾಲ್. ಅಮ್ಮ, ಆ ಮಹತಿ ಆರಾಧನ ಕರ್ಕೊಂಡು ಹೋಗ್ತಿದ್ರೆ ನೀನ್ ಯಾಕೆ ತಡಿಲಿಲ್ಲ? ಅಲ್ಲ ಕಣೆ, ಮಹತಿ ಆರಾಧನ ಕರ್ಕೊಂಡು ಹೋದ್ರೆ ನಾನ್ ಹೇಗೆ ತಡಿಲಿ? ಅವಳು ನಮಗ್ ಪರಿಚಯದವಳ ಆರಾಧನಾಗ, ಅವರಿಬ್ರು ಕ್ಲೋಸ್ ಆಗ್ತಿದ್ದಾರೆ, ನೀನ್ ತಡಿಬೇಕಿತ್ತಮ್ಮ. ಅಮ್ಮು, ಅವಳು ಆರಾಧನ ಕರ್ಕೊಂಡು ಹೋಗೇ ಬಿಟ್ಲು ಕಣೆ, ನನಗೆ ಹೊಳಿಲೇ ಇಲ್ಲ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಕಣೆ. ಅಲ್ಲ ಅಮ್ಮ, ಆ ಆರಾಧನ ಈ ಮನೆ ಪರಿಸ್ಥಿತಿನ ಮಹತಿ ಹತ್ರ ಹೇಳಿದ್ರೆ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ಹೋಗಮ್ಮ, ಹೋಗ್ ಕರಿ. ಹಾ ಹಾ ಅಮ್ಮು, ಇದು ಯಾಕೋ ನಂಗೆ ಸರಿ ಕಾಣಿಸ್ತಾ ಇಲ್ಲ ಕಣೆ, ನಾನು ಹೋಗಲ್ಲ. ನನ್ನ ಕರ್ಮ, ಆ ಆರಾಧನ ಜೊತೆ ಎಲ್ಲರೂ ಯಾಕೆ ಕ್ಲೋಸ್ ಆಗ್ತಾರೆ? ಏನಿದೆ? ನಮ್ಮಪ್ಪ ನೋಡಿದ್ರೆ ನಾನಿರ್ಬೇಕಾದ್ರೆ ಅವಳೇ ಮಗಳೇ ಮಗಳೇ ಅಂತಾರೆ. ಇನ್ ಮನೆಗೆ ಬಂದವರೆಲ್ಲ ನಿನ್ ಸೊಸೆ ಸೂಪರ್ ಸೂಪರ್ ಅಂತಾರೆ. ಈಗ ಮಹತಿ ಬಂದ್ಲು, ಅವಳನ್ನ ಕರ್ಕೊಂಡು ಹೋದ್ಲು. ನಂಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಿಲ್ಲ. ಎಲ್ರೂ ಬುಟ್ಟಿಗೆ ಹಾಕೋತಿದ್ದಾಳೆ. ಈಗೇನು ನೀನ್ ಕರಿಯಲ್ಲ ತಾನೆ, ನಾನೇ ಹೋಗಿ ಕರಿತೀನಿ. ಹಾಯ್ ಮುನಿಯಮ್ಮ, ಈಗ್ಲಾದ್ರೂ ಕಾಲ್ ಮಾಡಿದ್ರಲ್ಲ. ಇವತ್ತು ನೀವು ತುಂಬಾ ಬ್ಯುಸಿ ಇರ್ತೀರಾ, ನನಗೆ ಕಾಲೇ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ರಾಮನವಮಿ ಹೇಗ್ ನಡೀತಿದೆ? ಅಮ್ಮ ಈ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ನೀವ್ ಅಮ್ಮನ ಜೊತೆ ಈ ಸೆಲೆಬ್ರೇಷನ್ಗೆ ಸೇರ್ಕೊಂಡಿದ್ದೀರಾ ತಾನೆ? ನಿಮ್ಮನ್ನ ನೋಡ್ತಿದ್ರೆ ಗೊತ್ತಾಗ್ತಿದೆ ನೀವು ಅಮ್ಮನ ಜೊತೆ ಸೇರಿ ಹಬ್ಬ ಮಾಡ್ತಿದ್ದೀರಾ ಅಂತ. ಆದ್ರೆ ನಾನು ಇಲ್ಲಿ ಹಬ್ಬೆ ಪಾರಿ ತರ ಕಾನ್ಫರೆನ್ಸ್ ಮೀಟಿಂಗ್ ಅಂತ ಹೋಗ್ಬೇಕು. ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ರಾಜ್, ನನಗ್ ಗೊತ್ತು ನೀವು ನನ್ನನ್ನು ಮಿಸ್ ಮಾಡ್ಕೋತಿದ್ದೀರಾ ಅಂತ. ರೀ ಮುನಿಯಮ್ಮ, ನೀವತ್ತು ಎಷ್ಟು ಮುದ್ದ ಕಾಣ್ತಿದ್ದೀರಾ ಗೊತ್ತಾ? ನೋಡಿ, ಮೊದಲು ಅಮ್ಮ ಮತ್ತೆ ಅಕ್ಕನ ಹತ್ರ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ. ನನ್ನ ದೃಷ್ಟಿನೇ ಬೀಳ್ತಿದೆ. ರಾಜ್, ಅದು ನೀವೇನು ನೆಪ ಹೇಳ್ಬೇಡಿ, ಹೋಗಿ ದೃಷ್ಟಿ ತೆಗೆಸ್ಕೊ ಅಷ್ಟೇ. ನಿಮ್ಮನ್ನ ನೋಡ್ತಿದ್ರೆ ಹಂಗೆ ಫ್ಲೈಟ್ ಹತ್ತಿ ಈಗಲೇ ಮನೆಗೆ ಬಂದ್ಬಿಡೋಣ ಅನಿಸ್ತಿದೆ. ರಾಜ್, ಏನಕ್ಕೆ ಗದರ್ತಾ ಇದ್ದೀರಾ? ಯಾಕೆ ಆವಾಜು? ನನ್ನ ಹೆಂಡ್ತೀರ ನಾನು ಹೊಗಳ್ಬಾರ್ದಾ? ಅಯ್ಯೋ ರಾಜ್, ನಮಸ್ಕಾರ ಸರ್. ಹಾಯ್ ಮಾತಿ, ನೀವು? ಹೌದಪ್ಪ, ನಾನೇ. ಅಪ್ಪ ಪುಣ್ಯಾತ್ಮ, ಸದ್ಯ ನನ್ನನ್ನು ಮರ್ತಿಲ್ವಲ್ಲ ನೀನು. ಹೆಂಡತಿ ಬಂದ್ಮೇಲೆ ನಮ್ಮನೆಲ್ಲ ಪಕ್ಕ ಮರೀತೀಯ ಅಂತ ಅನ್ಕೊಂಡಿದ್ದೆ. ಆ ಭಯನೂ ಇತ್ತು. ಯಾಕೋ ಯಾಕೋ ಹಾಗೆ ಮಾಡ್ಕೊಂಡಿದ್ಯಾ ಮುಖನ? ಆದ್ರೂ ಸುಶಾಂತ್, ನನ್ನ ಮುಂದೆ ನಿನ್ನ ಹೆಂಡತಿನ ಹೊಗಳಿದೆ ಅಂತ ತುಂಬಾ ಮುಜುಗರ ಆಗ್ತಿರ್ಬೇಕಲ್ಲ ನಿಂಗೆ?
ಏನು ಯೋಚನೆ ಮಾಡ್ಬೇಡ ಕಣೋ, ನಾನಂತೂ ಏನೂ ತಪ್ಪು ತಿಳ್ಕೊಳ್ಳಿಲ್ಲ. ಇನ್ಫ್ಯಾಕ್ಟ್ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಜೊತೆಲಿ ನಿನ್ನ ಹೆಂಡತಿಗೂ ತುಂಬಾ ಖುಷಿ ಆಯ್ತು. ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತೀವಿ ಸುಶಾಂತ್ ನೀನು. ಬಾ ನಿನ್ನ ನೋಡಿ ಎಲ್ಲರೂ ಕಲಿಬೇಕು ನೋಡು. ಮತ್ತೆ ಏನ್ ಸಮಾಚಾರ? ಸಮಾಚಾರ ಎಲ್ಲ ತಾವೇ ಹೇಳ್ಬೇಕು. ಮದುವೆ ಆಗಿದ್ಯಾ? ಅದು ನಮ್ಮನ್ನ ಯಾರನ್ನೂ ಕರೀದೇನೆ. ಅದು ಗೊತ್ತು. ನೀನ್ ಏನು ಎಕ್ಸ್ಪ್ಲೇನ್ ಮಾಡ್ಬೇಡ ನಂಗೆ. ಏನೇ ಆಗ್ಲಿ ಸುಶಾಂತ್, ತುಂಬಾ ಮುದ್ದಾಗಿರೋ ಹುಡುಗಿನ ಮದ್ವೆ ಆಗಿದ್ಯಾ. ನಿನ್ ಹೆಂಡತಿ ತುಂಬಾ ಅಂದ್ರೆ ತುಂಬಾ ಲಕ್ಷಣವಾಗಿದ್ದಾಳೆ ಕಣೋ. ಥ್ಯಾಂಕ್ ಯು. ನಿನ್ನ ನೋಡು ತುಂಬಾ ದಿನಗಳಾಗಿತ್ತು, ತುಂಬಾ ಖುಷಿ ಆಗ್ತಿದೆ. ಇವತ್ತು ಹಬ್ಬಕ್ಕೆ ನಿನ್ ಮನೆಗೆ ಬಂದಿದ್ಯಾ ಅಂದ್ರೆ ಮನೆಗೆ ಬೇರೆನೆ ಕಳೆ ಇರುತ್ತೆ. ಹಬ್ಬ ತುಂಬಾ ಸ್ಪೆಷಲ್ಲು ಆಗಿರುತ್ತೆ. ಥ್ಯಾಂಕ್ ಯು ಮಾತಿ. ಈ ಸತಿ ಹಬ್ಬ ಸ್ಪೆಷಲ್, ಆದ್ರೆ ನಿನ್ನಿಂದ ಅಲ್ಲ, ನಿನ್ ಹೆಂಡತಿಯಿಂದ. ಸುಶಾಂತ್, ಈಗ ನಿಮ್ ಮನೇಲಿ ಬೇರೆನೆ ಕಳೆ ಇದೆ ಕಣೋ. ಮಿಸ್ಸಿಂಗ್ ಅಂದ್ರೆ ತಾವಿರ್ಬೇಕಿತ್ತಿಲ್ಲಿ. ನಾನೇನ್ ಮಾಡ್ಲಿ, ಈ ಟೈಮಲ್ಲೇ ಕಾನ್ಫರೆನ್ಸ್ ನಡೀತಿದ್ಯಲ್ಲ. ಇಟ್ಸ್ ಓಕೆ. ನೀನ್ ಕಾನ್ಫರೆನ್ಸ್ ಅಟೆಂಡ್ ಮಾಡು, ನಾವ್ ಆರಾಮಾಗಿ ಹಬ್ಬ ಆಚರಿಸ್ತೀವಿ. ಹಲೋ ಹೀರೋ, ನಿನ್ ಕಾನ್ಫರೆನ್ಸು ಕೆಲಸಗಳೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟು ನಿನ್ನ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗೆ ಬರಬೇಕು. ಓಕೆ ಮಾತಿ. ಹೌದು, ಎಲ್ಲಿ ನಮ್ಮ ಹೀರೋ? ತಮ್ಮ ಹೀರೋ ಸಿಕ್ಕಾಪಟ್ಟೆ ಬ್ಯುಸಿ ಅಪ್ಪ, ಅದಕ್ಕೆ ನಾನು ಒಬ್ಳೆ ಬಂದೆ. ಓಕೆ, ಬಾಯ್. ಬಾಯ್. ಒಂದೇ ಒಂದು ಕೆಲಸನೂ ನೆಟ್ಟಿಗೆ ಮಾಡಕ್ ಬರಲ್ವಲ್ಲ. ಎಷ್ಟು ಚಿಕ್ಕ ಕೆಲಸ, ಅದನ್ನು ಸರಿಯಾಗಿ ಮಾಡಕ್ಕಾಗ್ಲಿಲ್ಲ. ನಾನು ಏನ್ ಮಾಡ್ಲಿ ಅಮ್ಮು, ಇನ್ 2 ನಿಮಿಷ ಕೆಲಸ ಮುಗ್ದೋಗ್ತಾ ಇತ್ತು. ಅಷ್ಟರಲ್ಲಿ ಆ ಮೂರ್ತಿ ಬಂದ್ಬಿಟ್ಟ. ಎಲ್ಲ ನಾವು ನೋಡ್ಕೋತೀವಿ, ನೀನು ಹೋಗು ಅಂದ್ಬಿಟ್ಟ. ಈ ಮೂರ್ತಿ ನನ್ನೆಲ್ಲ ಕೆಲ್ಸಕ್ಕೂ ಅಡ್ಗಾಲ್ ಹಾಕ್ತಾನೆ. ಛೇ, ನಾನು ಗತಾಯ ಟ್ರೈ ಮಾಡಿದೆ ಅಮ್ಮು. ಇನ್ 2 ನಿಮಿಷ ಮೂರ್ತಿ ತಡವಾಗಿ ಬಂದಿದ್ರೆ ಕೆಲಸ ಆಗೋಗ್ತಾ ಇತ್ತು. ಅದೆಲ್ಲ ನನಗೆ ಗೊತ್ತಿಲ್ಲ ಮಾವ. ಆ ಆರಾಧನ ಸೊಕ್ಕುಗೆ ಮೂಗ್ದಾರ ಹಾಕ್ಲೇಬೇಕಿವತ್ ನೀನು. ಹೌದು ಅಮ್ಮು, ಅಲ್ಲಿ ತನಕ ನನಗೂ ಸಮಾಧಾನ ಅನ್ನೋದೇ ಇಲ್ಲ. ನೋಡಿದ್ಯಾ ಬಂದವ್ರ ಮುಂದೆಲ್ಲ ಹೇಗೆ ಮರೀತಿದ್ದಾಳೆ. ಮೇಲಿಂದ ನಮ್ಮಪ್ಪ ನನ್ನ ಸೊಸೆ ಅಂತ ಎಲ್ರಿಗೂ ಪರಿಚಯ ಮಾಡ್ತಾ ಇದ್ದಾರೆ. ನಮ್ಮ ದಿಶಾ ಇರ್ಬೇಕಾದ ಜಾಗದಲ್ಲಿ ಇನ್ಯಾವಳೋ ಬಂದು ಮೆರೀತಿದ್ದಾಳೆ ಮಾವ. ನಿನಗೇನು ಅನ್ನಿಸ್ತಿಲ್ವಾ? ನನ್ನ ಹೊಟ್ಟೆಲಿ ಖಾರ ಕುಟ್ಟದಂಗ ಆಗ್ತಾ ಇದೆ ಅಮ್ಮು. ಆರಾಧನ ಮೆರೆದಾಡೋದನ್ನ ನನ್ನ ಕೈಲೂ ನೋಡಕ್ ಆಗ್ತಾ ಇಲ್ಲ. ಅಲ್ವಾ ಮತ್ತೆ? ಬರೀ ಅಷ್ಟು ಸಾಲದು. ಆ ಮಾತಿ ಬಂದ ತಕ್ಷಣ ಆರಾಧನ ಕಡೆನೆ ಸೇರ್ಕೊಂಡ್ಬಿಟ್ರು. ಮನೆ ಮಗಳು ನಾನು ಇದನ್ನೆಲ್ಲ ನೋಡ್ತಾ ನನಗೆ ಹೇಗಾಗ್ಬೇಡ. ಆ ಆರಾಧನನ ಇಷ್ಟೆಲ್ಲ ಮೆರಿಯಕ್ ಬಿಟ್ಟಿದ್ದೆ ತಪ್ಪು ಮಾವ. ಇವತ್ತು ಒಳ್ಳೆ ಸಂದರ್ಭ. ಎಲ್ರ ಎದುರುಗಡೆ ಅವಳ ಮಾನ ಮರ್ಯಾದೆ ಹೋಗ್ಬೇಕು. ಬರೀ ಅಮ್ಮ ಮಾತ್ರ ಅಲ್ಲ, ಅಪ್ಪನೂ ಅವಳನ್ನ ಚೀತು ಅಂತ ಒಗಿಬೇಕು. ಹೌದು ಅಮ್ಮ, ಹಂಗಾದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಅಂತ ಕನ್ಸ್ ಕಂಡ್ರೆ ಮಾತ್ರ ಸಾಕಾಗಲ್ಲ, ಕನ್ಸ್ನ ನನ್ಸ್ ಮಾಡಬೇಕು. ಇಂಥದನ್ನೆಲ್ಲ ನಾನು ಮಾಡೋಕ್ಕಾಗಲ್ಲ ಮಾವ. ಇಂಥ ಜಾನ್ತನದ ಕೆಲಸ ಮಾಡೋಕ್ಕೆ, ಇಂಥ ಪ್ಲ್ಯಾನ್ ಸಕ್ಸಸ್ ಮಾಡೋಕ್ಕೆ ನೀವೇ ಸರಿ. ಅಯ್ಯೋ, ಹಾಗೆ ಹೇಳ್ಬೇಡ ಅಮ್ಮು. ಆದ್ರೆ ನೀನ್ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ಯಾ ಅಂದಮೇಲೆ ನಾನೇನಾದ್ರು ಮಾಡ್ತೀನಿ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಮಾವ. ಹಬ್ಬ ಮುಗಿಯೋದ್ರೊಳಗಡೆ ಏನಾದರೂ ಮಾಡಿ. ನೀವದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಎಲ್ಲ ನಿಮಗೆ ಬಿಟ್ಟಿದ್ದು. ಹೇಳು ಆರಾಧನಾ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಹೊಸದಾಗಿ ಮದುವೆ ಆಗಿರೋ ಹೆಣ್ಣಿನ ಮುಖದಲ್ಲಿ ಸಂತೋಷ, ಖುಷಿ ಇರುತ್ತಲ್ವಾ? ಅದ್ಯಾವುದು ನಿನ್ನ ಮುಖದಲ್ಲಿ ನನಗೆ ಕಾಣ್ತಿಲ್ಲ. ಅಯ್ಯೋ, ಹಾಗೇನೂ ಇಲ್ಲ ಅಕ್ಕ, ನಾನು ಖುಷಿಯಾಗೇ ಇದ್ದೀನಿ. ರಾಜ್ ಊರಲ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು ಅಷ್ಟೆ. ಅದಕ್ಕೆ ನಿಮ್ಗೆ ಹಾಗೆ ಅನ್ನಿಸ್ತಿದೆ. ಆರಾಧನಾ, ಈ ಮನೇಲಿರೋರು ಎಲ್ಲರಿಗೂ ನಾನು ಗೊತ್ತು, ಆದರೆ ನಿನಗೆ ನಾನು ಹೊಸಬ್ಳು. ಅದಕ್ಕೆ ನಿನಗೆ
ನನ್ನ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಸಂಕೋಚ ಆಗ್ತಿರಬಹುದು. ಆದರೆ ನಾನು ಒಂದು ಹೆಣ್ಣು, ಒಂದು ಮನೆ ಸೊಸೆ. ನಾನು ನೀನು ಒಂದೇ ಆರಾಧನಾ. ನನಗೆ ನಿನ್ನ ಕಣ್ಣು ನೋಡಿದ್ರೇನೆ ನಿನ್ನ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತದೆ. ಯಾವ ಮುಜುಗರನೂ ಇಲ್ಲದೆ ಅದೇನಿದೆಯೋ ನನ್ನ ಹತ್ರ ಹೇಳ್ಕೊ. ಅಯ್ಯೋ ರಾಮ, ನಾನೇನಾದರೂ ಕೇಳಬಾರದು ಕೇಳ್ಬಿಟ್ನಾ? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಒಂದು ಹೆಣ್ಣು ಮದುವೆ ಆದಮೇಲೆ ಗಂಡಿನ ಮನೇಲಿ ಏನೇ ಕಷ್ಟ ಇದ್ರೂ ಅವಳು ಗಂಡಿನ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಅದನ್ನೆಲ್ಲ ಅವಳ ತಾಯಿ ಹತ್ರನೋ ಅಥವಾ ಅಕ್ಕನ ಹತ್ರನೋ ಹೇಳ್ಕೊತಾಳೆ. ಆದರೆ ನನ್ನ ದುರಾದೃಷ್ಟ, ಮದುವೆ ಆಗ್ತಿದ್ದ ಹಾಗೆ ತವ್ರ ಮನೆ ಬಾಗಿಲು ನನ್ನ ಪಾಲಿಗೆ ಮುಚ್ಚೋಯ್ತು. ಈ ಮನೇಲಿ ನನಗೆ ಅಂತ ಯಾರೂ ಇಲ್ಲ ಅಕ್ಕ. ಹಾಗಂತ ಇಲ್ಲಿರೋರು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ಮನಸ್ಸಿನಲ್ಲಿರೋದೆಲ್ಲ ಹೇಳ್ಕೊಳ್ಳೋ ಅಷ್ಟು ನನಗೆ ಯಾರು ಇನ್ನೂ ಹತ್ರ ಆಗಿಲ್ಲ. ರಾಜ್ ನೋಡಿದ್ರೆ ಇದೇ ಟೈಮಲ್ಲಿ ಬೇರೆ ಊರಲ್ಲಿದ್ದಾರೆ. ಹೀಗಿರುವಾಗ ನೀವು ನನ್ನ ಮುಂದೆ ನಿಂತು ನಾನು ನೀನು ಒಂದೇ, ನನ್ನ ಹತ್ರ ಏನೇ ಇದ್ರೂ ಹೇಳ್ಕೊ ಅಂತ ಹೇಳಿದ್ರಲ್ಲ. ಒಂದು ಕ್ಷಣ ನನಗೂ ಒಬ್ಬಳು ಅಕ್ಕ ಇದ್ದಿದ್ರೆ ನಿಮ್ಮ ಹಾಗೆ ಇರ್ತಿದ್ಲೇನೋ ಅನ್ನಿಸ್ಬಿಡ್ತು. ಏ ಹುಚ್ಚಿ, ಇಷ್ಟಕ್ಕೆಲ್ಲ ಯಾಕೆ ಕಣ್ಣಲ್ಲಿ ನೀರು? ಯಾಕೆ ನಾನೇನು ಹೊರಗ್ನೋಳು ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ ಅಕ್ಕ. ಮತ್ತೆ ನಾನು ನಿನಗೆ ಅಕ್ಕ ಇದ್ದ ಹಾಗೆ. ಈಗ ಹೇಳು, ಈ ಮನೇಲಿ ನಿನಗೇನು ಕಷ್ಟ ಆಗ್ತದೆ? ಅದು ಮಹತಿ